ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿ ಮತ್ತು ದೇಹದ ಮೇಲೆ ಆಗುವ ಪ್ರಭಾವದ ಬಗ್ಗೆ ತಿಳಿಯೋಣ. ಸರಿಸುಮಾರು 33% ಭಾರತೀಯರು ಉಸಿರಾಟದ ಅಲರ್ಜಿಯಿಂದ ಬಳಲ್ತಾ ಇದ್ದಾರೆ. ಇದನ್ನ ಸಾಮಾನ್ಯವಾಗಿ ನೆಗಡಿ ಅಥವಾ ಜ್ವರ ಅಂತ ಕರೆಯಲಾಗುತ್ತೆ. ಹೆಚ್ಚುತ್ತಾ ಇರುವಂತಹ ವಾಯು ಮಾಲಿನ್ಯದಿಂದ ಇಂತಹ ಅಲರ್ಜಿಗಳು ಮತ್ತಷ್ಟು ಉಲ್ಬಣಗೊಳ್ಳುತ್ತೆ. ಪ್ರಸ್ತುತ ದಿನಗಳಲ್ಲಿ ದೇಶವು ಮಾರಣಾಂತಿಕ ಸಾಂಕ್ರಾಮಿಕ ರೋಗದ ಲಕ್ಷಣಗಳು ಸಹ ಅಲರ್ಜಿ, ನೆಗಡಿ ಅಥವಾ ಜ್ವರಕ್ಕೆ ಹೋಲ್ತಾ ಇದೆ. ಒಂದೇ ಸೀನು ಅಥವಾ ಕೆಮ್ಮು ಕೂಡ ನಮ್ಮನ್ನ ಹೆದರಿಸುತ್ತೆ. ಆದ್ರಿಂದ ಜಾಗೃತಿ ಮೂಡಿಸೋದು ಮತ್ತು ಅಲರ್ಜಿಯ ವಿಶಿಷ್ಟ ಲಕ್ಷಣಗಳನ್ನು ಬೆಳಕಿಗೆ ತರೋದು ಅವಶ್ಯಕತೆಯಾಗಿದೆ. ಇದರಿಂದ ನಾವು ಸರಿಯಾದ ಚಿಕಿತ್ಸಾ ವಿಧಾನವನ್ನ ತಿಳಿದುಕೊಳ್ಳಬಹುದು. ಅಲರ್ಜಿ ಫ್ರೀ ಎಂಬ ಈ ಕಾರ್ಯಕ್ರಮ ಈ ವಿಷಯದ ಬಗ್ಗೆ ಜಾಗೃತಿ ಮೂಡಿಸುವುದಾಗಿದೆ. ಆರೋಗ್ಯ ತಜ್ಞರ ಸಹಾಯದಿಂದ ಅಲರ್ಜಿ ಚಿಕಿತ್ಸೆಯ ವಿಧಾನಗಳ ಕುರಿತಾದಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರ ಪಡೆಯುವಂತಹ ಪ್ರಯತ್ನವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡೋಣ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗಿರ್ತಾರೆ NH ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಜನರಲ್ ಫಿಸಿಷಿಯನ್ ಮತ್ತು ಅಲರ್ಜಿ ತಜ್ಞರಾದಂತಹ SM ಕಾರ್ತಿಕ್ ಹಾಗೂ ENT ಸರ್ಜನ್ ಪ್ರಾಕ್ಟಿಸಿಂಗ್ ಅಟ್ ಮೂರ್ತಿ ಹೆಲ್ತ್ ಅಂಡ್ ರಿಸರ್ಚ್ ಸೆಂಟರ್ ಅಂಡ್ ಅಪೋಲೋ ಸ್ಪೆಕ್ಟ್ರಾ ಹಾಸ್ಪಿಟಲ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಹರಿಹರ ಮೂರ್ತಿ ಅವರು ಕೂಡ ನಮ್ಮೊಂದಿಗಿದ್ದಾನೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಸರ್, ವೆಲ್ಕಮ್ ಟು ದ ಶೋ. ಡಾಕ್ಟರ್ ಹರಿಹರ ಮೂರ್ತಿ ಅವರೇ, ಬದಲಾಗ್ತಾ ಇರೋ ಜೀವನ ಶೈಲಿ ಜೊತೆಗೆ ಸಾಂಕ್ರಾಮಿಕ ರೋಗದಿಂದ ಬಳಲ್ತಾ ಇರುವಂತಹ ಪರಿಸ್ಥಿತಿ ಜೊತೆಗೆ ಆರೋಗ್ಯದಲ್ಲಿ ಆಗ್ತಾ ಇರತಕ್ಕಂಥ ಏರುಪೇರು ನಿಜಕ್ಕೂ ಕೂಡ ಜನರನ್ನ ಹೈರಾಣಾಗಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈ ಉಸಿರಾಟದ ಅಲರ್ಜಿ ಅನ್ನೋದು ಜನರನ್ನ ಬೆಂಬಿಡತೆ ಕಾಡ್ತಾ ಇದೆ. ಇದರ ಲಕ್ಷಣಗಳೇನು? ಹಾಗೆ ಈಗ ಕೋವಿಡ್ ನ ಗಮನಿಸ್ತಾ ಇದೀವಿ, ಇದರಲ್ಲೂ ಕೂಡ ಅದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಯಾವ ರೀತಿ ನಾವು ಇದೆರಡನ್ನ ಡಿಫ್ರೆನ್ಶಿಯೇಟ್ ಮಾಡಬಹುದು? ಅಲರ್ಜಿ ಅನ್ನುವುದು ಯಾವುದೋ ಒಂದು ಪದಾರ್ಥಕ್ಕೆ ಮೈಯಲ್ಲಿ ರಿಯಾಕ್ಷನ್ ಆಗುವಂಥದ್ದು. ಅಂದರೆ ಧೂಳಿರ್ಬೋದು, ಪೋಲನ್ ಇರ್ಬೋದು, ಯಾವುದೇ ಒಂದು ವಸ್ತು ಮೂಗೊಳಗೆ ಹೋದರೆ ಅಥವಾ ದೇಹದೊಳಗೆ ಹೋದರೆ ಅದಕ್ಕೆ ವಿರುದ್ಧವಾಗಿ ಆಗುವಂಥ ರಿಯಾಕ್ಷನು ಅಲರ್ಜಿ ಅಂತ ಹೇಳ್ತೀವಿ. ಇದರಲ್ಲಿ ಸಾಮಾನ್ಯವಾಗಿ ಜನಕ್ಕೆ ಬರುವಂಥ ಲಕ್ಷಣಗಳು ಏನಂದರೆ ಸೀನುವುದು, ಮೂಗು ಸುರಿಯುವುದು, ಮೂಗು ಕಟ್ಕೊಳ್ಳೋದು, ಉಸಿರಾಡಲಿಕ್ಕೆ ಕಷ್ಟ ಆಗುವುದು, ಕೆಲವರಿಗೆ ಕೆಮ್ಮು ಸಹ ಬರ್ಬೋದು, ಕೆಲವರಿಗೆ ಬೇದಿ ಆಗುವಂಥ ಪರಿಸ್ಥಿತಿನೂ ಆಗ್ಬೋದು ಕೆಲವೊಮ್ಮೆ. ಆದರೆ ಕೋವಿಡಲ್ಲಿ ಇದೇ ಥರ ಲಕ್ಷಣಗಳಿರೋದ್ರಿಂದ ಆ ವ್ಯತ್ಯಾಸವೇನು ಅಂತ ಗೊತ್ತಾಗೋದು ಬಹಳ ಮುಖ್ಯ. ಕೋವಿಡಲ್ಲಿ ಇದೇ ಮೂಗು ಸುರಿಯುವುದಿರ್ಬೋದು, ಮೂಗು ಕಟ್ಕೊಳ್ಳೋದಿರ್ಬೋದು, ಆದರೆ ವಾಸನೆ ಹೋಗ್ಬಿಡ್ತದೆ. ಬಹಳಷ್ಟು ಮಂದಿಗೆ ಉಸಿರಾಡೋದು ತೊಂದರೆ ಇಲ್ಲದೆ ಅವ್ರಿಗೆ ವಾಸನೆ ಹೋಗ್ಬಿಡುತ್ತೆ. ಏನೂ ಒಂದು ವಸ್ತುಗೆ ಗಂಧ ಸಿಗುವುದಿಲ್ಲ. ಇದು ಸುಮಾರು ಕಾಯಿಲೆ ವಾಸಿಯಾಗೋ ತನಕ ತಿರುಗಿ ಬರುವುದಿಲ್ಲ, ಕೆಲವೊಮ್ಮೆ ಬರುವುದೇ ಇಲ್ಲ ವಾಸಿ ಆದ ನಂತರ. ಅದಿಲ್ಲದೆ ಜ್ವರನೂ ಇರ್ತದೆ. ಅಲರ್ಜಿಯಲ್ಲಿ ಜ್ವರ ಬರುವುದಿಲ್ಲ. ಜ್ವರ ಇರೋದು ಸಾಮಾನ್ಯವಾಗಿ ಕೋವಿಡ್ ಅಥವಾ ಫ್ಲೂ ಜ್ವರದಲ್ಲಿ ಇರ್ತದೆ. ಮೈಕೈ ನೋವಿರ್ಬೋದು ಅಥವಾ ನಿಶಕ್ತಿ, ಸುಸ್ತಾಗುವುದು ಇರ್ಬೋದು. ಈ ಲಕ್ಷಣಗಳು ಜೊತೆಗೆ ಇದ್ದಲ್ಲಿ ನಿಮಗೆ ಕೋವಿಡ್ ಲಕ್ಷಣಗಳು ಅಂತ ಒಂದು ಅನುಮಾನ ಇರುತ್ತದೆ. ಹಾಗೆ NH ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಜನರಲ್ ಫಿಸಿಷಿಯನ್ ಮತ್ತು ಅಲರ್ಜಿ ತಜ್ಞರಾಗಿರ್ತಕ್ಕಂಥ SM ಕಾರ್ತಿಕ್ ಅವರು ನಮ್ಮೊಂದಿಗಿದ್ದಾರೆ. ಇವ್ರ ಹತ್ರ ಮತ್ತಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಡಾಕ್ಟರ್ ಕಾರ್ತಿಕ್ ಅವರೇ, ನಾವು ಗಮನಿಸ್ತಾ ಇದ್ದೀವಿ, ಬದಲಾಗ್ತಾ ಇದೆ ಜೀವನ ಶೈಲಿ, ಸಾಕಷ್ಟು ರೀತಿಯ ಆರೋಗ್ಯ ಸಮಸ್ಯೆಗಳು ಜೊತೆಗೆ ಸಾಂಕ್ರಾಮಿಕ ರೋಗದ ಸಂದರ್ಭ ಆಗಿರೋದ್ರಿಂದ ಪ್ರಮುಖವಾಗಿ ಉಸಿರಾಟದ ಸಮಸ್ಯೆಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ಮಾತನಾಡ್ತಾ ಇದ್ವಿ. ಈ ಉಸಿರಾಟದ ಅಲರ್ಜಿ ಅಂತ ಅಂದ್ರೆ ಯಾವುದನ್ನ ಪ್ರಮುಖವಾಗಿ ನಾವು ಉಸಿರಾಟದ ಅಲರ್ಜಿ ಅಂತ ಹೇಳ್ತೀವಿ? ಉಸಿರಾಟದ ಅಲರ್ಜಿಗಳು ಪ್ರಮುಖವಾಗಿ 3 ಥರ ಕಾಣಿಸ್ಕೋಬಹುದು. ಅದು ಮೂಗಿನ ಇನ್ವಾಲ್ವ್ ಆದಲ್ಲಿ ಅಲರ್ಜಿಕ್ ರೈನಿಟಿಸ್ ಅಂತ ಕರಿತೀವಿ. ಅದು ಸೈನಸಸ್ನ ಇನ್ವಾಲ್ವ್ ಆದಲ್ಲಿ ಅಲರ್ಜಿಕ್ ಸೈನಸೈಟಿಸ್ ಅಂತ ಕರಿತೀವಿ. ಅದು ಶ್ವಾಸಕೋಶ ಇನ್ವಾಲ್ವ್ ಆದಲ್ಲಿ ಅದನ್ನ ಅಲರ್ಜಿಕ್ ಅಸ್ತಮಾ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಕರಿತೀವಿ. ಹಾಗೆ ಯಾವ್ಯಾವ ಕಾರಣಗಳನ್ನ ಪ್ರಮುಖವಾಗಿ ಇಲ್ಲಿ ಗಮನಿಸ್ತೇವೆ? ಹಾಗೆ ಈಗ ನಾವು ಆಗ್ಲೇ ಡಾಕ್ಟರ್ ಹರಿಹರ ಮೂರ್ತಿ ಅವರ ಹತ್ರ ಮಾತನಾಡುವ ಸಂದರ್ಭದಲ್ಲೂ ಕೂಡ ನಾನು ಕೇಳ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಒಂದಷ್ಟು ವಿಚಾರಗಳನ್ನ. ಅಂದ್ರೆ ಮನೆಯೊಳಗೆ ಇದ್ದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಅಲರ್ಜಿ ಹೆಚ್ಚಾಗಬಹುದು. ತುಂಬಾ ಜನ ಪೆಟ್ಸ್ ಎಲ್ಲ ಸಾಕಿರ್ತಾರೆ ಅಥವಾ ಮನೆಯಲ್ಲಿರ್ತಕ್ಕಂಥ ಡಸ್ಟ್ ನ ಕ್ಲೀನ್ ಮಾಡದೇ ಇರುವಂಥದ್ದು, ಇದೆಲ್ಲವೂ ಕೂಡ ಇದಕ್ಕೆ ಕಾರಣ ಆಗುತ್ತಾ? ಅಲರ್ಜಿ ಉಂಟು ಮಾಡುವ ಅಂಶಗಳನ್ನು ನಾವು ಅಲರ್ಜನ್ಸ್ ಅಂತ ಹೇಳ್ತೇವೆ. ಅಲರ್ಜನ್ಸ್ ಮನೆ ಒಳಗಿದ್ದಲ್ಲಿ ಅದನ್ನು ಇಂಡೋರ್ ಅಲರ್ಜನ್ಸ್ ಅಂತ ಹೇಳ್ತೀವಿ. ಕೆಲವು ಎಕ್ಸಾಂಪಲ್ಸು ಡಸ್ಟ್ ಮೈಟ್ಸ್ ಇರ್ಬೋದು, ಇಲ್ಲ ಜಿರಳೆಯಿಂದ ಇರ್ಬೋದು, ಇಲ್ಲ ಫಂಗಸ್ ಅಂತ ಏನು ಹೇಳ್ತೀವಿ,
ಬಾತ್ರೂಮಲ್ಲಿ ಇಲ್ಲ ಎಲ್ಲಿ ಮಾಯ್ಶ್ಚರ್ ಜಾಸ್ತಿ ಇರುತ್ತೆ ಅಲ್ಲಿ ಬ್ಲ್ಯಾಕ್ ಕಲರ್ ಫಂಗಸ್ ಥರ ಕಾಣಿಸ್ಕೋಬೋದು. ಇದರಿಂದ ಕೂಡ ಇಂಡೋರ್ ಅಲರ್ಜನ್ಸ್ ಆಗುತ್ತೆ. ಇದಲ್ಲದೆ ಮನೆ ಒಳಗಡೆ ಸಾಕಿದ ಬೆಕ್ಕು ಅಥವಾ ನಾಯಿ ಇದ್ದರೆ ಅದರಿಂದ ಬರುವ ಡ್ಯಾಂಡ್ರಫ್ ಅಂತ ಏನು ಹೇಳ್ತಾರೆ, ಅದರಿಂದ ಕೂಡ ಅಲರ್ಜಿ ಕಾಣಿಸ್ಕೋಬೋದು. ಕೆಲವೊಮ್ಮೆ ಇಂಡೋರ್ ಪ್ಲ್ಯಾಂಟ್ಸ್, ಮನೆ ಒಳಗಡೆ ಬೆಳೆಸುವಂಥ ಗಿಡಗಳಿಂದ ಕೂಡ ಕೆಲವೊಮ್ಮೆ ಅಲರ್ಜಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಔಟ್ಡೋರ್ ಅಲರ್ಜನ್ಸ್ ಅಂತ ಏನು ಹೇಳ್ತೀವಿ, ಅದು ಮನೆ ಹೊರಗಡೆ ಮೂಲತಃ ಕಾಣಿಸ್ಕೊಳ್ಳುತ್ತೆ. ಇದು ಪೋಲನ್ಸ್, ಯೂಶಲಿ ಗಿಡ ಮರಗಳಲ್ಲಿ ಉತ್ಪತ್ತಿಯಾಗುವಂಥ ಒಂದು ಪೋಲನ್, ಅದರಿಂದ ಅಲರ್ಜಿ ತುಂಬ ಕಾಮನ್ ಆಗಿ ಕಾಣುತ್ತೆ ಬೆಂಗಳೂರಂಥ ಸಿಟಿಯಲ್ಲಿ. ಅದಲ್ದಿರ ಅನಿಮಲ್ ಡ್ಯಾಂಡರ್ಸ್ ಅಂತೀವಿ, ಅಂದರೆ ಹೊರಗಡೆ ಕಾಣಿಸ್ಕೊಳ್ಳೋ ಪ್ರಾಣಿಗಳ ಚರ್ಮದ ಅಂಶಗಳಿಂದ ಕೂಡ ಅಲರ್ಜಿ ಕಾಣಿಸ್ಕೋಬೋದು. ಕೆಲವೊಮ್ಮೆ ಅದು ಗಿಡಗಳೆಲ್ಲ ಕೆಳಗೆ ನೆಲದ ಮೇಲೆ ಬಿದ್ದಿರೋದು, ಮಳೆ ಬಂದು ತೊಯ್ದು ಅದ್ರ ಮೇಲೆ ಫಂಗಸ್ ಬೆಳೆದು ಕೂಡ ಅದರಿಂದ ಸಹ ಅಲರ್ಜಿ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಓಕೆ, ಈಗ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಅಂತಂದ್ರೆ ತುಂಬಾ ಜನ ಹೇಳ್ತಿರ್ತಾರೆ ನಮ್ಮ ತಂದೆ ತಾಯಿಗಳಿಗಿತ್ತು ಇದು ಅನುವಂಶೀಯವಾಗಿ ಬಂದಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಇದು ನಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರ ಹತ್ರಗೂ ಕೂಡ ಈ ರೀತಿ ಅಲರ್ಜಿಗಳ ಸಮಸ್ಯೆ ಕಾಣಿಸ್ಕೊಂಡಿಲ್ಲ, ಮಾಡರ್ನ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರೋದ್ರಿಂದ ಪ್ರಾಬಬ್ಲಿ ಇದರಿಂದ ಬರ್ತಾ ಇರಬಹುದು ಅಂತ ಹೇಳ್ತಾರೆ. ಸೊ ನೀವೇನ್ ಹೇಳ್ತೀರಿ ಇದು ಎರಡಕ್ಕೆ ಸ್ಪಷ್ಟನೆ ಕೊಡೋದಾದ್ರೆ? ಅಲರ್ಜಿ ಆನುವಂಶಿಕವಾಗಿ ಕಾಣಿಸ್ಕೋಬೋದು, ಇಲ್ಲಿ ಕೆಲವೊಮ್ಮೆ ಕಾಲಾನಂತರವೂ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದು ಆನುವಂಶಿಕವಾಗಿ ಕಾಣಿಸ್ಕೊಂಡಲ್ಲಿ ಫ್ಯಾಮಿಲಿ ಮೆಂಬರ್ಸ್, ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಇವರಲ್ಲಿ ಯಾರಲ್ಲಾದರೂ ಅಲರ್ಜಿ ಇರುವ ಸಾಧ್ಯತೆ ಹೆಚ್ಚಿರುತ್ತೆ. ಅದು ಅಲರ್ಜಿಕ್ ರೈನೈಟಿಸ್ ಇರ್ಬೋದು, ಆಸ್ತಮಾ ಇರ್ಬೋದು, ಎಕ್ಸಿಮಾ ಇರ್ಬೋದು, ಅಟೋಪಿಕ್ ಡರ್ಮಟೈಟಿಸ್ ಇರ್ಬೋದು, ಇದೆಲ್ಲನೂ ಒಟ್ಟಿಗೆ ಸೇರಿಸಿ ಅಟೋಪಿ ಅಂತ ಹೇಳ್ತೀವಿ. ಇದು ಕಾಣಿಸ್ಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ. ಅದು ಕಾಲಾನಂತರ ಕಾಣಿಸ್ಕೊಳ್ಳೋ ಸಂದರ್ಭದಲ್ಲಿ ಅವರು ಹುಟ್ಟು ಬೆಳೆದ ವಾತಾವರಣ ಹೇಗಿತ್ತು ಅನ್ನೋದ್ರ ಮೇಲೆ ಅವರು ಅಲರ್ಜಿ ಬರ್ಬೋದಾ ಇಲ್ಲ ಅನ್ನೋದು ಡಿಪೆಂಡ್ ಆಗುತ್ತೆ. ಗರ್ಭಕೋಶದಲ್ಲಿದ್ದಾಗ ತಾಯಿ ಸಿಗರೇಟ್ ಸೇದಿದ್ರೆ, ಇಲ್ಲ ಅಂದರೆ ಅವರು ಹುಟ್ಟು ಬೆಳೆದ ವಾತಾವರಣದಲ್ಲಿ ತುಂಬ ಪೊಲ್ಯೂಷನ್ ಇದ್ದರೆ, ಕೆಲವು ರಿಸರ್ಚ್ ಪ್ರಕಾರ ಆಂಟಿಬಯೋಟಿಕ್ಸ್ ಜಾಸ್ತಿ ಸೇವಿಸಿದ್ರು ಕೂಡ ಅಲರ್ಜಿ ಬರೋ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಕೋವಿಡ್ ಸಮಯ ಆಗಿರೋದ್ರಿಂದ ನಾವು ಗಮನಿಸ್ತಾ ಇದ್ದೇವೆ ಸರ್, ಈಗ ನೆಗಡಿ, ಸೀನು, ಜ್ವರ ಯಾವ ರೀತಿ ಅಲರ್ಜಿ ಸಮಸ್ಯೆಗಳಲ್ಲಿ ಉಂಟಾಗುತ್ತೋ ಅದೇ ರೀತಿಯ ಲಕ್ಷಣಗಳು ಕೋವಿಡ್-19 ಅಲ್ಲೂ ಕೂಡ ಉಂಟಾಗ್ತಾ ಇದೆ. ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ಇದನ್ನ ಅಂತ? ಅಲರ್ಜಿ ಪೀಡಿತ ಮಂದಿಗೆ ಬೆಂಗಳೂರು ಅಂತ ಒಂದು ಜಾಗದಲ್ಲಿ ಇದ್ದರೆ ಅಥವಾ ಯಾವುದೇ ಒಂದು ಸಿಟಿಯಲ್ಲಿ ಇದ್ದರೆ ಪೊಲ್ಯೂಷನಿಂದ ತೊಂದರೆಗಳು ಜಾಸ್ತಿ ಆಗ್ಬೋದು. ಕಾರಣ ಪೊಲ್ಯೂಷನ್ ಅಂದರೆ ಈ ಗಾಳಿಯಲ್ಲಿ ವಿವಿಧವಾದ ಇರಿಟೆಂಟ್ಸ್ ಇರ್ತವೆ. ಅದು ವಾಹನಗಳಿಂದ ಬರುವಂಥ ಹೊಗೆ ಇರ್ಬೋದು, ಅಥವಾ ಇಂಡಸ್ಟ್ರೀಸು ಕಾರ್ಖಾನೆಗಳಿಂದ ಬರುವಂಥ ಹೊಗೆ ಇರ್ಬೋದು, ಅಂಥದ್ದೆಲ್ಲ ಸ್ವಲ್ಪ ಇರಿಟೇಟ್ ಮಾಡುತ್ತೆ, ಕೆಣಕತ್ತೆ, ಆವಾಗ ಅಲರ್ಜಿ ಜಾಸ್ತಿ ಆಗುತ್ತೆ. ಸೊ ಪೊಲ್ಯೂಷನ್ ಜಾಸ್ತಿ ಆಗಿದ್ದ ಕಾರಣಕ್ಕೆ ನಮಗೆ ಅಲರ್ಜಿನೂ ಸಹ ಜಾಸ್ತಿ ಆಗುವಂಥ ಒಂದು ಸಮಸ್ಯೆ ಇರುತ್ತೆ. ಇನ್ನು ಉಸಿರಾಟದ ಸಮಸ್ಯೆ ಅಂದ್ರೆ ಅಲರ್ಜಿ ಮುಖೇನವಾಗಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಅಂದ್ರೆ ವಾಯುಮಾಲಿನ್ಯದಿಂದ ಏನಾದರೂ ಪರಿಣಾಮಗಳನ್ನ ಬೀರಬಹುದಾ ಆರೋಗ್ಯದ ದೃಷ್ಟಿಯಿಂದ ಗಮನಿಸೋದಾದ್ರೆ? ಅಲರ್ಜಿ ಅನ್ನೋದು ಒಂದು ಬಹಳ ಸಾಮಾನ್ಯವಾಗಿ ನೋಡುವಂಥ ಒಂದು ಪರಿಸ್ಥಿತಿ. ಬೆಂಗಳೂರಿನಲ್ಲಿ ಹೆಚ್ಚಾಗಿ ನೋಡುವಂಥ ಒಂದು ಕಾಯಿಲೆ ಅಂತ ಹೇಳ್ಬೋದು. ಅಲರ್ಜಿ ಸಿಟಿ ಆಫ್ ಇಂಡಿಯಾ ಅಂತಲೂ ಹೇಳ್ಬೋದು ಬೆಂಗಳೂರಿಗೆ. ಭಾಳಷ್ಟು ಮಂದಿಗೆ ಬೆಂಗಳೂರು ಬಂದ ತಕ್ಷಣ ಬರುವಂಥ ಸಮಸ್ಯೆ ಅಲರ್ಜಿ. ಯಾವ ಪದಾರ್ಥಗಳಿಂದ ಬರ್ಬೋದು ಅಂದರೆ ಸಾಮಾನ್ಯವಾಗಿ ಪೋಲನ್ ಗ್ರೇನ್ಸ್, ಅಂದರೆ ಈ ಹೂಗಳಲ್ಲಿ ಒಂದು ಅರಿಶಿನ ಬಣ್ಣದ ಒಂದು ಪುಡಿ ಥರ ಬರ್ತದೆ, ಅದು ಒಂದು ಕಾರಣ. ಭಾಳಷ್ಟು ಮಂದಿಗೆ ಅಲರ್ಜಿಗಳು ಬರೋದು ಅದರಿಂದ. ಅದು ಇಲ್ಲದೆ ಕೆಲವರಿಗೆ ಮನೆಯಲ್ಲೂ ಸಹ ಅಲರ್ಜಿ ಆಗ್ಬೋದು. ಉದಾಹರಣಕ್ಕೆ ಒಂದು ಹುಳ ಇದೆ, ಡಸ್ಟ್ ಮೈಟ್ ಅಂತ. ಆ ಡಸ್ಟ್ ಮೈಟ್ ಜಾತಿಗೆ ಸೇರಿದಂಥ ಹುಳುಗಳು ಅಲರ್ಜಿ ಬಹಳ ಸಾಮಾನ್ಯವಾಗಿ ಕೊಡುತ್ತದೆ. ಅದು ಇಲ್ಲದೆ ಮೋಲ್ಡ್ಸ್, ಈ ಬೂಸ ಬೆಳೆಯುತ್ತೆ. ಏನೋ ಒಂದು ವಸ್ತು ನೀವು ಆಹಾರದ ವಸ್ತು ಇಟ್ಬಿಟ್ರೆ ಒಂದು 3-4 ದಿವಸ ಆದಮೇಲೆ ಅದರಲ್ಲಿ ಕರ್ರಿಗೆ ಏನೋ ಬೆಳೆಯುತ್ತೆ. ಅಥವಾ ಈ ಮಳೆಗಾಲದಲ್ಲಿ ನೀವು ನೋಡ್ಬೋದು ಗೋಡೆ ಮೇಲೆ ಎಲ್ಲ ಒಂದು ಕಡೆ ನೀವು ಕರ್ರಿಗೆ ನೋಡಬಹುದು. ಅದೆಲ್ಲ ಮೋಲ್ಡ್ಸ್, ಅಲರ್ಜಿ ಕೊಡುವಂಥ ಫಂಗೈ. ಇದು ಬಹಳ ಕಾಮನ್ ಅಲರ್ಜೆನ್ಸು. ಅದಿಲ್ಲದೆ ಆಹಾರದ ಪದಾರ್ಥಗಳಿಂದಲೂ ಸಹ ನಿಮಗೆ ಅಲರ್ಜಿ ಬರೋ ಸಾಧ್ಯತೆ ಇದೆ. ಸೊ ಇದನ್ನು ತಡೆಗಟ್ಟೋದು ಹೇಗೆ ಅಂದರೆ ನಾವು ಸ್ವಲ್ಪ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಿರ್ಬೋದು, ಅಥವಾ
ಮಾಸ್ಕ್ ಹಾಕ್ಕೊಂಡು ಮಾಸ್ಕ್ ಧರಿಸಿ ಆಚೆ ಹೋಗೋದಿರ್ಬೋದು. ಆ ಥರ ಮಾಡಿದ್ರೆ ಸ್ವಲ್ಪ ಅದನ್ನು ತಡೆಗಟ್ಬೋದು. ಹಾಗೆ ಈಗ ಆ ಅಲರ್ಜಿ ಅನ್ನೋದು ಆನುವಂಶಿಕವಾಗಿ ಬರುತ್ತಾ ಅಥವಾ ಕಾಲಾನಂತರದಲ್ಲಿ ಉಲ್ಬಣ ಆಗುತ್ತಾ? ಚಳಿಗಾಲದಲ್ಲಿ ಅಲರ್ಜಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ವೈರಲ್ ಇನ್ಫೆಕ್ಷನ್ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. H1N1, ಸೀಸನಲ್ ಫ್ಲೂ ಇದೆಲ್ಲ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಹೊರಗಡೆ ಹೋಗಬೇಕಾದ್ರೆ ಮಾಸ್ಕ್ ದಯವಿಟ್ಟು ಖಂಡಿತವಾಗಿ ಬಳಸಬೇಕಾಗುತ್ತೆ. ಹೊರಗಡೆ ಹೋಗಬೇಕಾದ್ರೆ ಸ್ವೆಟರ್ ಅಥವಾ ಜಾಕೆಟ್ ಹಾಕಿಕೊಂಡು ಹೊರಗಡೆ ಹೋಗಿ. ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಅಂದರೆ ಹಣ್ಣುಗಳಲ್ಲಿ ಮತ್ತು ಆಲ್ಮಂಡ್ಸ್, ವಾಲ್ನಟ್ ಇದರಲ್ಲೆಲ್ಲ ಆ್ಯಂಟಿ ಆಕ್ಸಿಡೆಂಟ್ ಸ್ವಲ್ಪ ಹೆಚ್ಚಿರುತ್ತೆ. ಇದನ್ನೆಲ್ಲ ತಿಂದಲ್ಲಿ ಬಾಡಿ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಹಾಗೆ ಎನಿ ಜ್ವರ, ಕೆಮ್ಮು, ನೆಗಡಿ, ಶೀತ ಇದು ಯಾವುದಾದ್ರೂ 2 ದಿನಕ್ಕಿಂತ ಜಾಸ್ತಿ ಇದ್ದಲ್ಲಿ ಡಾಕ್ಟರ್ನ ಭೇಟಿಯಾಗಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಉತ್ತಮ. ಓಕೆ ಡಾಕ್ಟರ್, ಅಲರ್ಜಿ ಫ್ರೀ ಆಗಬೇಕು ಅಂತಂದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷ ಸಂಚಿಕೆ ಇದು. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ. ಹಾಗೆ ಮಕ್ಕಳಲ್ಲಿ ಉಂಟಾಗುವಂತಹ ಅಲರ್ಜಿ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ, ಇದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನ ಪಡೆದುಕೊಳ್ಳಬೇಕು, ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ಸ್ ಕೂಡ ಜಾಯ್ನ್ ಆಗಿದ್ದಾರೆ. ಅವರಿಬ್ಬರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲಿಗೆ ಡಾಕ್ಟರ್ ಪ್ರಶಾಂತ್ ಗೌಡ ಅವರಿದ್ದಾರೆ, ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ ಅಂಡ್ ನಿಯೋನಟಾಲಜಿಸ್ಟ್, ಮದರ್ಹುಡ್ ಹಾಸ್ಪಿಟಲ್. ಹಾಗೆ ಡಾಕ್ಟರ್ ಶಿವರಾಜ್ ಕೂಡ ಇದ್ದಾರೆ, ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್, ಕೊಲಂಬಿಯಾ ಆಸ್ಪತ್ರೆಯ ವೈದ್ಯರಾಗಿದ್ದಾರೆ. ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಸೊ ಮೊದಲಿಗೆ ನಾನು ಡಾಕ್ಟರ್ ಪ್ರಶಾಂತ್ ಗೌಡರನ್ನ ಮಾತನಾಡಿಸ್ತೀನಿ. ಇದು ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತ ಮಾಹಿತಿಯನ್ನ ಪಡ್ಕೊಳ್ಳೋಣ. ಸರ್, ಪ್ರಮುಖವಾಗಿ ನಾವು ಗಮನಿಸ್ತಾ ಇದೀವಿ, ಈ ಅಲರ್ಜಿ ಸಮಸ್ಯೆ ದೊಡ್ಡವರಲ್ಲಿ ಒಂದ್ ರೀತಿ ಬಾಧಿಸಿದ್ರೆ ಮಕ್ಕಳನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಮಕ್ಕಳ ಜೀವನದ ಗುಣಮಟ್ಟದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಇದು? ಇಂಪ್ಯಾಕ್ಟ್ ಆಫ್ ಅವ್ರದ್ದು ಡೇ ಟು ಡೇ ಲೈಫ್ ಮಕ್ಕಳ ಮೇಲೆ ಯಾವ ತರ ಬೀಳುತ್ತೆ ಅಂದ್ರೆ, ಯೂಶಲಿ ಮಕ್ಕಳು ಇರೋದು ಮನೇಲಿ ಇರ್ತಾರೆ, ಸ್ಕೂಲಲ್ಲಿ ಇರ್ತಾರೆ, ಸೊಸೈಟಿಯಲ್ಲಿ ಇರ್ತಾರೆ, ಮತ್ತೆ ಪರ್ಸನಲ್ ಲೈಫ್. ಈ 4 ಒಂದು ಡೈಮೆನ್ಷನ್ಸ್ ಅಲ್ಲಿ ಅವ್ರಿಗೆ ಅಫೆಕ್ಟ್ ಆಗ್ಬೋದು. ಈಗ ಮನೆಯಲ್ಲಿ ತಗೊಂಡ್ಬಿಟ್ರೆ ಒಂದು ಮಗುಗೆ ಕಂಟಿನ್ಯೂಸ್ ಆಗಿ ಅಲರ್ಜಿ, ಸ್ನೀಸಿಂಗ್, ಸ್ಕಿನ್ ಅಲರ್ಜಿ ಎಲ್ಲ ಇದ್ದಾಗ ಪೇರೆಂಟಲ್ ಆಂಗ್ಸೈಟಿಯಿಂದ ಮಕ್ಕಳಿಗೂ ಕೂಡ ಆಂಗ್ಸೈಟಿ ಇಶ್ಯೂಸ್ ಬರ್ಬೋದು. ಮಕ್ಕಳಿಗೆ ಕಾನ್ಸ್ಟೆಂಟ್ ಆಗಿ ನೀನು ಹುಷಾರಿಲ್ಲ ಅಂತ ಹೇಳಿದಾಗ ಸೈಕಲಾಜಿಕಲ್ ಅಫೆಕ್ಟ್ ಕೂಡ ಆಗ್ಬೋದು ಅವ್ರಿಗೆ. ಪ್ಲಸ್ ಈಗ ಸ್ಕೂಲಿಗೆ ಬಂದ್ರೆ ನಂಬರ್ ಆಫ್ ಸ್ಕೂಲ್ ಡೇಸ್ ಅಟೆಂಡ್ ಮಾಡುವಂಥದ್ದು ಕಡಿಮೆ ಆಗ್ಬೋದು, ಆಬ್ಸೆಂಟಿಸಮ್ ಜಾಸ್ತಿ ಆಗ್ಬೋದು. ಮತ್ತೆ ಪಿಯರ್ ಗ್ರೂಪ್ ಜೊತೆಗೆ ಮಿಂಗಲ್ ಆಗ್ಬೇಕಾದ್ರೆ ಬೇರೆ ಪಿಯರ್ ಗ್ರೂಪ್ ಮಕ್ಕಳು, ಅವ್ರ ಜೊತೆಗಿರೋ ಮಕ್ಕಳು ಅವ್ರ ಜೊತೆ ಮಿಂಗಲ್ ಆಗದಲ್ಲೇ ಇರ್ಬೋದು. ಸೊ ಆಟ ಆಡೋದ್ರಲ್ಲಿ, ಪ್ಲೇಯಿಂಗ್ ಆಕ್ಟಿವಿಟೀಸ್ ಅಲ್ಲಿ ಅವ್ರಿಗೆ ಇಂಪ್ಯಾಕ್ಟ್ ಆಗ್ಬೋದು. ಸ್ಟಡೀಸ್ ಕಂಟಿನ್ಯೂಟಿಯಲ್ಲಿ ಇಂಪ್ಯಾಕ್ಟ್ ಆಗ್ಬೋದು. ಅದೇ ರೀತಿ ಸೊಸೈಟಿಗೆ ಬಂದಾಗ, ಒಂದು ಪಾರ್ಟಿಗೆ ಹೋದಾಗ ನಿಮ್ಗೆ ಈ ಅಲರ್ಜಿ ಇದೆ, ಇದನ್ನ ತಿನ್ಬೇಡ, ಬೇರೆ ಮಕ್ಕಳು ತಿಂತಾ ಇರೋದು ನೋಡಿ ಆ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಬಹಳ ಒಂದು ಸೈಕಲಾಜಿಕಲ್ ಅಫೆಕ್ಟ್ ಆಗ್ಬೋದು. ನನ್ಗೇನೋ ಮೇಜರ್ ಪ್ರಾಬ್ಲಮ್ ಇದೆ, ಈಗ ಒಂದ್ ಪರ್ಟಿಕ್ಯುಲರ್ ಅಲರ್ಜಿ ಫುಡ್ ಇಂದ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದಾಗ ಬೇರೆ ಮಕ್ಕಳನ್ನೆಲ್ಲ ತಗೋಬೇಕಾದ್ರೆ ಸೋಷಿಯಲ್ ಇಂಪ್ಯಾಕ್ಟ್ ಕೂಡ ಮಕ್ಕಳಿಗೆ ಡಿಪ್ರೆಷನ್ ಫೀಲ್ ಬರ್ಬೋದು, ಆಂಗ್ಸೈಟಿ ಫೀಲ್ ಬರ್ಬೋದು. ಸೊ ಮಕ್ಕಳಿಗೆ ಓವರ್ ಆಲ್ ತಗೊಂಡ್ರೆ ಎಲ್ಲಾ ಡೈಮೆನ್ಷನ್ ಕೂಡ ಇದು ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಈ ಅಲರ್ಜಿ ಪ್ರಾಬ್ಲಮ್ ಇಂದಾಗಿ. ಮನೆಯಲ್ಲಿ, ಸ್ಕೂಲಲ್ಲಿ, ಸೊಸೈಟಿಯಲ್ಲಿ, ಅದೇ ರೀತಿ ಅವ್ರದ್ದು ರೋಟೀನ್ ಪರ್ಸನಲ್ ಲೈಫ್ ಅಲ್ಲೂ ಕೂಡ ಅಫೆಕ್ಟ್ ಆಗ್ಬೋದು. ಓಕೆ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ ಶಿವರಾಜ್ ಕೂಡ ಭಾಗಿಯಾಗಿದ್ದಾರೆ. ಸರ್, ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ವಿ, ಯಾಕಂದ್ರೆ ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಮಕ್ಕಳ ಮೇಲೆ ಆರೋಗ್ಯದ ದೃಷ್ಟಿಯಿಂದ ಗಮನಿಸುವುದಾದ್ರೆ ಅಲರ್ಜಿಯಲ್ಲಿ ಅಂದ್ರೆ ಉಸಿರಾಟದ ಸಮಸ್ಯೆಯಲ್ಲಿ ಸಾಕಷ್ಟು ಪರಿಣಾಮಗಳು ಬೀರ್ತಾ ಇದೆ. ಸಕಾಲಕ್ಕೆ ಚಿಕಿತ್ಸೆ ದೊರೆದೇನೆ ಸಾಕಷ್ಟು ಮಕ್ಕಳು ನರಳ್ತಾ ಇದ್ದಾರೆ. ಇದು ಯಾವ ರೀತಿ ಪರಿಣಾಮವನ್ನ ಬೀರಬಹುದು? ಜೊತೆಗೆ ಬೇರೆ ಬೇರೆ ರೋಗಗಳಿಗೆ ಏನಾದರೂ ಇದು ಕಾರಣ ಆಗುತ್ತಾ? ಈ ಅಲರ್ಜಿ ಸಿಂಪ್ಟಮ್ಸ್ ಇಂದ ನಮಗೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಓಕೆ, ನಾವು ಒಂದೊಂದು ಎಕ್ಸಾಂಪಲ್ ತಗೊಂಡ್ರೆ, ಈಗ ಒಂದು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಅಲರ್ಜಿಕ್ ರೈನೈಟಿಸ್ ಅಂದರೆ ಸ್ನೀಸಿಂಗ್ ಆಗೋದು, ಅಥವಾ ಮೂಗೆಲ್ಲ ಬ್ಲಾಕ್ ಆಗೋದು, ಅಥವಾ ತಲೆ ಒಂಥರ ಒಜ್ಜಿ ಆಗೋದು, ಮತ್ತು ಇಚ್ಚಿಂಗ್ ಬರೋದು, ಇದೆಲ್ಲ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಈ ಅಲರ್ಜಿಕ್ ರೈನೈಟಿಸ್ ಫ್ರೀಕ್ವೆಂಟಾಗಿ ಆಗೋದ್ರಿಂದ ಏನಾಗುತ್ತೆ, ನಮ್ಮ ನೋಸ್ ಒಳಗೆ ಮ್ಯೂಕೋಸಾ ಇರುತ್ತೆ. ಆ ಮ್ಯೂಕೋಸಾ ಏನಾಗುತ್ತೆ, ಇನ್ಫ್ಲೇಮ್ಡ್ ಆಗುತ್ತೆ. ಇನ್ಫ್ಲೇಮ್ಡ್ ಅಂದರೆ ಅದು ದಪ್ಪ ಆಗುತ್ತೆ. ಅದು ಇನ್ಫ್ಲಮೇಷನ್ ಆಗೋದ್ರಿಂದ ದಟ್ ಈಸ್ ಅ ಮೋರ್ ವಲ್ನರಬಲ್ ಸೈಟ್ ಫಾರ್ ಡೆವಲಪ್ಮೆಂಟ್ ಆಫ್ ಎನಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗೋದ್ರಿಂದ ಏನಾಗುತ್ತೆ, ಇಮಿಡಿಯೇಟಾಗಿ ಇನ್ಫೆಕ್ಷನು ಸೈನಸ್ ಸ್ಪ್ರೆಡ್ ಆಗುತ್ತೆ. ಆ ಸೈನಸ್ ಸ್ಪ್ರೆಡ್ ಆಗೋದ್ರಿಂದ ಸೈನಸ್ಸು, ಸೊ ಅದು ಸೈನಸೈಟಿಸ್ ಆಗುತ್ತೆ, ಅಂದರೆ ಸೈನಸ್ ಎಲ್ಲ ಇನ್ಫ್ಲೇಮ್ಡ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅಕ್ಯೂಟ್ ಸೈನಸೈಟಿಸ್ ಆಗ್ಬೋದು ಅಥವಾ ಕ್ರಾನಿಕ್ ಸೈನಸೈಟಿಸ್ ಆಗ್ಬೋದು. ಈ ಸೈನಸೈಟಿಸ್ ಆಗೋದ್ರಿಂದ ಏನಾಗುತ್ತೆ, ಅವ್ರಿಗೆ ಹೆಡೇಕ್ ಬರೋದು, ತಲೆ ಒಜ್ಜೆ ಆಗೋದು, ತಲೆ ಭಾರ ಅನಿಸೋದು. ಕೆಲವು ಟೈಮ್ ಈ ಸೈನಸ್ ಜಾಸ್ತಿ ಆದಾಗ ನಮಗೆ ಸರ್ಜರಿ, ಆಪ್ರೇಷನ್ ಮಾಡಿಸೋವಂಥ ಅವಶ್ಯಕತೆ ಇರುತ್ತೆ.
ಅದಷ್ಟೇ ಅಲ್ಲದೆ ಈ ಸೈನಸ್ ಇನ್ಫೆಕ್ಷನ್ಸು ಕಿವಿ ಒಳಗೆ ಸ್ಪ್ರೆಡ್ ಆಗಿ ಇದರಿಂದ ಏನಾಗ್ಬೋದು ಅಂದರೆ ಸೊ CSOM ಅಂತ ಅಥವಾ ಓಟೈಟಿಸ್ ಮೀಡಿಯಾ ಅಂತ ಹೇಳ್ತೀವಿ. ಓಟೈಟಿಸ್ ಮೀಡಿಯಾ ಅಂದರೆ ಕಿವಿಯಲ್ಲಿ ಸೊ ಸೆಕ್ರೇಷನ್ ಆಗ್ಬೋದು, ಇಯರ್ ಡ್ರಮ್ ಲೀಕ್ ಆಗ್ಬೋದು. ಅದು ಜಾಸ್ತಿ ಆದರೆ ಮತ್ತೆ ಆಪರೇಷನ್ ಮಾಡೋ ಒಂದು ಪರಿಸ್ಥಿತಿ ಬರುತ್ತೆ. ಇದೇ ಥರ ನಾವು ಲಂಗ್ಸ್ ಒಳಗೆ ನೋಡಿದ್ರೆ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಸೊ ಇವು ಅಲರ್ಜಿಕ್ ಅಥವಾ ಅಲರ್ಜಿಯಿಂದ ಬ್ರಾಂಕೈಟಿಸ್ ಆಗೋ ಚಾನ್ಸಸ್. ಬ್ರಾಂಕೈಟಿಸ್ ಅಂದರೆ ನಮ್ಮ ಸೊ ವಿಂಡ್ ಪೈಪ್ ಇರುತ್ತಲ್ಲ, ವಿಂಡ್ ಪೈಪು ಇನ್ಫ್ಲೇಮ್ಡ್ ಅಂದರೆ ಅದರ ಸೈಜು, ಆ ವಾಲ್ ಸೈಜು ದಪ್ಪ ಆಗೋದು. ವಾಲ್ ಸೈಜ್ ದಪ್ಪ ಆಗ್ತಾ ಬರುತ್ತೆ. ಇದು ಈ ಬ್ರಾಂಕೈಟಿಸ್ ಸಿಂಪ್ಟಮ್ಸ್ ಏನಾಗುತ್ತೆ ಅಂದರೆ ಅವಾಗ ಕಾಫ್ ಬರೋದು ಅಥವಾ ವೀಸಿಂಗ್ ಬರೋದು. ಇದನ್ನು ನಾವು ಪ್ರಾಪರಾಗಿ ಆ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳದೇ ಹೋದರೆ ಈ ಬ್ರಾಂಕೈಟಿಸ್ ಕೆಲವು ಟೈಮಲ್ಲಿ ಅಸ್ತಮ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಸ್ತಮ ಆಗೋದ್ರಿಂದ ಏನಾಗುತ್ತೆ, ಲೈಫ್ ಟೈಮ್ ಅವರು ಇನ್ನೇಲರ್ ಯೂಸ್ ಮಾಡಬೇಕು. ಯಾವ ಟೈಮಲ್ಲಿ ಬೇಕಾದರೂ ಸಿಂಪ್ಟಮ್ಸ್ ಜಾಸ್ತಿ ಆಗ್ಬೋದು. ಈ ಅಸ್ತಮ ಜಾಸ್ತಿ ಆದಾಗ ಇದರಿಂದ ಹಾರ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು. ಅಸ್ತಮ ಜಾಸ್ತಿ ಆದಾಗ ಇದಕ್ಕೆ COPD ಚೇಂಜಸ್ 20% ಪೀಪಲು COPD ಆಗೋ ಚಾನ್ಸಸ್ ಇರುತ್ತೆ. ಈ COPD ಆಗೋದ್ರಿಂದ ಏನಾಗುತ್ತೆ, ಅದು ಹಾರ್ಟ್ಗೆ ಇಂಪ್ಯಾಕ್ಟ್ ಆಗ್ಬೋದು. ಹಾರ್ಟ್ ಇಂಪ್ಯಾಕ್ಟ್ ಆಗಿ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದು ಲಂಗ್ಸ್ ರಿಲೇಟೆಡ್. ಅದೇ ರೀತಿ ಇನ್ನು ಸಿಂಪಲ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸ್ಕಿನ್ಗೆ ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ಆಗೋದ್ರಿಂದ ಡರ್ಮಟೈಟಿಸ್. ಇದು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಆಗ್ಬೋದು ಅಥವಾ ಅಲರ್ಜಿಕ್ ಡರ್ಮಟೈಟಿಸ್ ಆಗ್ಬೋದು. ಸೊ ಈ ಡರ್ಮಟೈಟಿಸ್ ಏನಾಗುತ್ತೆ, ಇದನ್ನು ನಾವು ನೆಗ್ಲೆಕ್ಟ್ ಮಾಡಿದರೆ ಇದು ಸೊ ಎಕ್ಸಿಮಾ ಸ್ಟೇಜ್ಗೆ ಹೋಗುತ್ತೆ. ಅಂದರೆ ಕಂಪ್ಲೀಟಾಗಿ ಬಾಡಿ ಒಳಗೆಲ್ಲ ಇನ್ಫೆಕ್ಷನ್ಸ್ ಆಗಿ, ಇದು ಸ್ಕಿನ್ ಒಳಗೆಲ್ಲ ಇನ್ಫೆಕ್ಷನ್ಸ್ ಜಾಸ್ತಿ ಆಗಿ ಇದರಿಂದ ಬೇರೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದು ಎಕ್ಸಿಮಾ ಅಂತ ಹೇಳ್ತೀವಿ. ಇದು ರಿಗಾರ್ಡಿಂಗ್ ದ ಕ್ವಾಲಿಟಿ ಆಫ್ ಲೈಫ್. ನೋಡಿ, ಈ ಅಲರ್ಜಿ ಸಿಂಪ್ಟಮ್ಸ್ ನಾವು ಪ್ರಾಪರಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ ಕ್ವಾಲಿಟಿ ಆಫ್ ಲೈಫ್. ಜಸ್ಟ್ ಚಿಲ್ಡ್ರನ್ಸ್ ತಗೊಂಡ್ರೆ ಏನಾಗುತ್ತೆ, ಡೈಲಿ ಬೆಳಗ್ಗೆ ಅವ್ರಿಗೆ ಸ್ನೀಸಿಂಗು ಅಥವಾ ಅವರು ಮೂವ್ ಬ್ಲಾಕ್ ಆಗೋದು, ಇದಾಗೋದ್ರಿಂದ ಅವ್ರಿಗೆ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಅವ್ರಿಗೆ ಕಾನ್ಸಂಟ್ರೇಷನ್ ಸ್ಟಡೀಸ್ ಮಾಡೋಕ್ಕಾಗಲ್ಲ. ಅಥವಾ ಈ ಕಾನ್ಸಂಟ್ರೇಷನ್ ಸ್ಟಡೀಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರಿಗೆ ಕಾಂಪಿಟೇಷನ್ ಪವರ್ ಕಡಿಮೆ ಆಗುತ್ತೆ. ಅವ್ರ ಕೊಲೀಗ್ಸ್ ಅಥವಾ ಅವ್ರ ಫ್ರೆಂಡ್ಸ್ ಜೊತೆಗೆ ಅವರು ಕಾಂಪಿಟೇಷನ್ ಮಾಡೋ ಒಂದು ಕೆಪಾಸಿಟಿ ಕಡಿಮೆ ಆಗುತ್ತೆ. ಅದು ಅಷ್ಟೇ ಅಲ್ಲದೆ ಬಹಳ ಸ್ಟೂಡೆಂಟ್ಸು ಅಥವಾ ಭಾಳ ಚಿಲ್ಡ್ರನ್ಸ್ ಏನಾಗುತ್ತೆ, ಸ್ಕೂಲ್ನ ಆಬ್ಸೆಂಟ್ ಮಾಡಬೇಕಾಗುತ್ತೆ ಅಥವಾ ಸ್ಕೂಲ್ನ ಬಂಕ್ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಕಾರಣ ನಾವು ಪ್ರಾಪರಾಗಿ ಅಲರ್ಜಿ ಮೆಡಿಸಿನ್ನು ಅಥವಾ ಅಲರ್ಜಿ ಟ್ರೀಟ್ಮೆಂಟ್ ತಗೊಳ್ಳದೇ ಇರೋದ್ರಿಂದ. ಅದೇ ರೀತಿ ಇನ್ನು ಅಡಲ್ಟ್ಸ್ ಒಳಗೆ ನೋಡಿದ್ರೆ ಎಸ್ಪೆಷಲಿ ಈಗೆಲ್ಲ ಕಂಪ್ನಿ ಒಳಗೆ ಸೊ ಏನಾಗುತ್ತೆ, ಸೆಂಟ್ರಲ್ AC ಅಂತ ಇರುತ್ತೆ. ಅಲರ್ಜಿಕ್ ಸಿಂಪ್ಟಮ್ಸ್ ಇರೋರಿಗೆ ಏನಾಗುತ್ತೆ, ಅದು AC ಎಕ್ಸ್ಪೋಸ್ ಆಗಿರೋದ್ರಿಂದ ಸಡನ್ನಾಗಿ ಅವ್ರಿಗೆ ಜಾಸ್ತಿ ಸ್ನೀಸಿಂಗ್ ಬರ್ಬೋದು ಅಥವಾ ಹೆಡೇಕ್ ಬರ್ಬೋದು, ಮೂಗೆಲ್ಲ ಬ್ಲಾಕ್ ಆಗ್ಬೋದು. ಈ ಸಿಂಪ್ಟಮ್ಸ್ ಬರೋದ್ರಿಂದ ಅವ್ರ ಕಾನ್ಸಂಟ್ರೇಷನ್ನು ಕೆಪಾಸಿಟಿ ಕಡಿಮೆ ಆಗುತ್ತೆ. ಅವ್ರದ್ದು ಹೀಲ್ಡ್ ಅಥವಾ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಭಾಳ ಜನ ಸೊ ಇದರಿಂದ ಏನಾಗುತ್ತೆ, ಅವ್ರ ಕೆಲಸನ ಲೂಸ್ ಮಾಡ್ಕೊಳೋ ಕೆಪಾಸಿಟಿ ಇರುತ್ತೆ. ಭಾಳ ಜನ ಏನಾಗುತ್ತೆ ಅಂದರೆ ಈ ಮೆಡಿಸಿನ್ ತಗೊಂಡ್ರೂ ನಮಗೆ ಸಿಂಪ್ಟಮ್ಸು ಪರ್ಸಿಸ್ಟೆಂಟಾಗಿ ಇದ್ದೇ ಇರುತ್ತೆ. ಸೊ ಇರೋದ್ರಿಂದ ಅವ್ರಿಗೇನೋ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಅದಕ್ಕೆ ದ ಬಾಟಮ್ ಲೈನ್ ಆಫ್ ಇದು ಏನಪ್ಪ ಅಂದರೆ, ಸೊ ಅಲರ್ಜಿ ಸಿಂಪ್ಟಮ್ಸ್ ನಾವು ಎಷ್ಟು ಅರ್ಲಿ ಆಗುತ್ತೋ ಅಷ್ಟು ನಾವು ಅದನ್ನು ಪ್ರಾಪರಾಗಿ ಮೆಡಿಸಿನ್ ತಗೋಬೇಕು. ರೈಟ್ ಡಾಕ್ಟರ್ನ ಮೀಟ್ ಮಾಡಿ ರೈಟ್ ಮೆಡಿಸಿನ್ ತಗೊಳೋದ್ರಿಂದ ನಮಗೆ ಸೊ ಅಲರ್ಜಿ ಸಿಂಪ್ಟಮ್ಸನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಇದನ್ನು ಕಂಟ್ರೋಲ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಫರ್ದರ್ ಕಾಂಪ್ಲಿಕೇಶನ್ಸ್ ಆಗೋದನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಇನ್ನು ಇದು ಈ ಒಂದು ಅಲರ್ಜಿ ಫ್ರೀ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದ್ರೆ ಇದರಿಂದ ಸಂಪೂರ್ಣವಾಗಿ ಹೊರಬರಬೇಕು ಅನ್ನೋದು. ಇದು ಮಕ್ಕಳಲ್ಲಿ ಮಾರಣಾಂತಿಕವಾಗಿ ಕಾಡಬಹುದಾ? ತಂದೆ ತಾಯಿಗಳಾದಂತವ್ರು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು? ಈಗ ನಾವು ಅಲರ್ಜಿಕ್ ರಿಯಾಕ್ಷನ್ಸ್ ಅಲ್ಲಿ ಕೆಲವೊಂದು ರೇಂಜ್ ಆಫ್ ರಿಯಾಕ್ಷನ್ಸ್ ಬರುತ್ತೆ. ವಾಟ್ ಈಸ್ ಅಲರ್ಜಿ ಅಂತ ಬಂದಾಗ ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ಯಾವುದೇ ಒಂದು ಸಬ್ಸ್ಟೆನ್ಸ್, ಈಗ ಅಲರ್ಜಿಕ್ ಒಂದು ಸಬ್ಸ್ಟೆನ್ಸ್ ನಮ್ಮ ಬಾಡಿಗೆ ಬಂದಾಗ ಅದಕ್ಕೆ ಹೈಪರ್ ರಿಯಾಕ್ಟ್ ಅಥವಾ ಓವರ್ ರಿಯಾಕ್ಟ್ ಆಗಿ ಆ ಒಳಗಡೆ ಬಂದಿರುವಂತ ಫುಡ್ ಐಟಮ್, ಆಹಾರ ಪದಾರ್ಥ ಇರ್ಬೋದು ಅಥವಾ ಡ್ರಗ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಅಲರ್ಜಿಕ್ ಸಬ್ಸ್ಟೆನ್ಸ್ ಒಳಗೆ ಶರೀರಕ್ಕೆ ಸೇರಿದಾಗ ಓವರ್ ರಿಯಾಕ್ಷನ್ ಅಥವಾ ಎಕ್ಸಾಗರೇಟೆಡ್ ರಿಯಾಕ್ಷನ್ ಆಗಿ ಅದನ್ನ ಕಿಲ್ ಮಾಡೋದಕ್ಕೆ ಅಥವಾ ಇನ್ವೈಟ್ ಮಾಡೋದಕ್ಕೆ ಪ್ರಯತ್ನ ಪಡೋದು. ಇದು ಅಲರ್ಜಿಕ್ ರಿಯಾಕ್ಷನ್ಸ್. ಅದರಲ್ಲಿ ರೇಂಜಸ್ ಇರುತ್ತೆ, ಮೈಲ್ಡ್ ಇಂದ ಸಿವಿಯರ್ ಸಿಂಪ್ಟಮ್ಸ್ ತನಕ. ನೀವ್ ಕೇಳ್ತಾ ಇರೋಂಥ ಸಿವಿಯರ್ ಸಿಂಪ್ಟಮ್ಸ್ ಅಂತಂದ್ರೆ ಲೈಫ್ ಥ್ರೆಟ್ನಿಂಗ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅದು ಸ್ಪೆಸಿಫಿಕ್ ಆಗಿ ಈಗ ಪೀನಟ್ ಅಲರ್ಜಿ ಇರ್ಬೋದು ಮಕ್ಕಳಲ್ಲಿ. ಎಲ್ಲಾ ಚಾಕ್ಲೇಟ್ಸ್ ಅಲ್ಲೂ ಕೂಡ ಒಂದು ಪೀನಟ್ಸ್ ಅಂತ ಹಾಕಿರ್ತಾರೆ. ಸೊ ಅದನ್ನ ತಗೊಂಡ ತಕ್ಷಣನೇ ಮಕ್ಕಳಿಗೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ಸ್ ಅಂದ್ರೆ ಅಲರ್ಜಿಕ್ ರಿಯಾಕ್ಷನ್ಸ್ ಅಂದ್ರೆ ನಾಲ್ಗೆ ಊತ ಬರೋದು, ಉಸಿರ ಚೆಸ್ಟ್ ಟೈಟ್ ಆಗುವಂಥದ್ದು, ಗಂಟಲು ಟೈಟ್ ಆಗುವಂಥದ್ದು, ಮತ್ತೆ ವೋಕಲ್ ಕಾರ್ಡ್ಸ್ ಅಂತ ಹೇಳ್ತೀವಿ, ಅದು ಸ್ವೆಲ್ಲಿಂಗ್ ಆಗಿ ಬ್ಲಾಕ್ ಆಗುವಂಥದ್ದು. ಇದರಿಂದ ಸಡನ್ ಆಗಿ ರೆಸ್ಪಿರೇಟರಿ ಅರೆಸ್ಟ್ ಅಥವಾ ಉಸಿರಾಟ ನಿಲ್ಲುವಂತ ಸಾಧ್ಯತೆಗಳು ಜಾಸ್ತಿ ಆಗಿ ಅಥವಾ ರೆಸ್ಪಿರೇಟರಿ ಫೇಲ್ಯೂರ್ಗೆ ಹೊರಟೋಗಿ ಡೆತ್ ಆಗುವಂತ ಸಾಧ್ಯತೆಗಳು ಇರ್ತವೆ. ಇದಕ್ಕೆ ಅನಾಫಿಲಾಕ್ಟಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಈ ಅಲರ್ಜಿಕ್ ರಿಯಾಕ್ಷನ್ಸ್ ಇಂದ ಅಡ್ವರ್ಸ್, ಮೈಲ್ಡ್ ಇಂದ ಅಡ್ವರ್ಸ್ ಇರೋದ್ರಿಂದ ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳುವಂತ ಅವಶ್ಯಕತೆ ತಂದೆ ತಾಯಿಗೆ ಅವಶ್ಯಕತೆ ಇದೆ. ಅದೇ ರೀತಿ ಸ್ಕೂಲಲ್ಲಿ ಇರುವಂತವ್ರಿಗೂ ಅವಶ್ಯಕತೆ ಇದೆ. ಓಕೆ, ಹಾಗೇನೆ ಈಗ ಮನೆಯೊಳಗಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಉಸಿರಾಟದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ, ಯಾವ ರೀತಿ ಸಲಹೆ ಕೊಡ್ತೀರಿ ತಾವು? ಈಗ ನೋಡಿ, ಇಂಡೋರ್ ಅಲರ್ಜೆನ್ಸ್ ಅಲ್ಲಿ ಕಾಮನ್ ಅಲರ್ಜೆನ್ಸ್ ಯಾವುದಂದ್ರೆ ನಂಬರ್ 1 ಪೋಲನ್ಸು, ಸೆಕೆಂಡು ಡಸ್ಟ್ ಮೈಟ್ಸು, ಥರ್ಡು ಪೆಟ್ಸಿಂದ ಪೆಟ್ಸ್ ಡ್ಯಾಂಡರು, ಫೋರ್ತ್ ಕಾಕ್ರೋಚ್ ಅಂತ ಹೇಳ್ತೀವಿ, ಲಾಸ್ಟು ಮೋಲ್ಡ್ಸ್ ಅಥವಾ ಫಂಗಸ್ ಅಂತ ಹೇಳ್ತೀವಿ.
ಸೊ ಪೋಲನ್ಸ್ ಈಗ ನೋಡಿ, ಈಗ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಕಡೆ ಕಾಮನ್ ಆಗಿಬಿಟ್ಟಿದೆ. ಸೊ ನಾವು ಆದಷ್ಟು ಅಲರ್ಜಿ ಇರೋರು ಇಂಡೋರ್ ಪ್ಲಾಂಟ್ಸ್ನ ಎಷ್ಟಾಗುತ್ತೋ ಅಷ್ಟು ಸೊ ಅವಾಯ್ಡ್ ಮಾಡಬೇಕು. ಇಲ್ಲ ನಾವು ಇಡಲೇಬೇಕಂದಂಗಿದ್ರೆ ಸೊ ಫ್ಲವರ್ ಪ್ಲಾಂಟ್ಸ್ ಅನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಜಾಸ್ತಿ ಲೀಫ್ ಇರೋ ಪ್ಲಾಂಟ್ಸ್ನ ನಾವು ಇದನ್ನ ಇಟ್ಕೊಂಡಷ್ಟು ಒಳ್ಳೆಯದು. ಸೆಕೆಂಡು, ಪ್ರಾಪರಾಗಿ ವೆಂಟಿಲೇಷನ್ ಇರಬೇಕು. ನಾವು ಪ್ಲಾಂಟ್ಸ್ ಇಡೋ ಪ್ಲೇಸಲ್ಲಿ ವೆಂಟಿಲೇಷನ್ ಚೆನ್ನಾಗಿರಬೇಕು. ಮೂರನೇದು, ಆದಷ್ಟು ನಾವು ಜಾಸ್ತಿ ನೀರು ಹಾಕಿ ಅದನ್ನ ವೆಟ್ ಮಾಡೋದ್ರಿಂದ ಅಲ್ಲಿ ಫಂಗಸ್ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಇದನ್ನೆಲ್ಲ ನಾವು ಸ್ವಲ್ಪ ಪ್ರಿಕಾಷನ್ ತಗೋಬೇಕು. ಸೆಕೆಂಡು, ಪೋಲನ್ ಇದು ಡಸ್ಟ್ ಮೈಟ್ಸ್ ನಾನು ಆಗಲೇ ಹೇಳ್ದಂಗೆ ಡಸ್ಟ್ ಮೈಟ್ಸ್ ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಡಸ್ಟ್ ಮೈಟ್ಸ್ನ ವ್ಯಾಕ್ಯೂಮ್ ಸೆಕ್ಷನ್ ಮಾಡಬೇಕು ಕಂಪ್ಲೀಟಾಗಿ. ಆಮೇಲೆ ಕಾರ್ಪೆಟ್ಸ್ನ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಬೇಕು. ಕಾರ್ಪೆಟ್ಸ್ ಇಸ್ ದ ಕಾಮನೆಸ್ಟ್ ಸೋರ್ಸ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟು ಇದು ಕರ್ಟನ್ಸು, ಆಮೇಲೆ ಈ ಕರ್ಟನ್ಸು ವೀಕ್ಲಿ ಒಂದ್ಸಲಿ ವಾಶ್ ಮಾಡಬೇಕು. ದೆನ್ ಬೆಡ್ಶೀಟು, ಪಿಲ್ಲೋ ಕವರ್ಸ್ ಅದನ್ನೆಲ್ಲ ಎಷ್ಟಾಗುತ್ತೋ ಅಷ್ಟು ನಾವು ವಾಶ್ ಮಾಡೋದ್ರಿಂದ ನಮಗೆ ಅದರಿಂದ ಆಗೋ ಸಿಂಟಮ್ಸ್ನ ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಏರ್ ಪ್ಯೂರಿಫೈಯರ್ ವಿತ್ ಎಪಾ ಫಿಲ್ಟರ್ನ ಯೂಸ್ ಮಾಡೋದ್ರಿಂದ ಸೊ ನಾವು ಸ್ವಲ್ಪ ಪ್ರೊಟೆಕ್ಷನ್ ಮಾಡ್ಬೋದು. ಇನ್ನು ಪೆಟ್ಸ್ ನೋಡಿ, ಈಗ ಭಾಳ ದಿನ ಆಗಿಬಿಡೋದು ಅಂದರೆ ಎಲ್ಲರ ಮನೆಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪೆಟ್ಸ್ ಇರ್ತಾರೆ. ಅದರಿಂದ ಅವ್ರಿಗೆ ತೊಂದರೆ ಆಗುತ್ತೆ ಅಂತಂದು ಗೊತ್ತು ಇದ್ರೂ ಅಥವಾ ಗೊತ್ತಿಲ್ಲದ್ರೂ ಸೊ ಇಡೋಕ್ಕತ್ತ. ಆದಷ್ಟು ಪೆಟ್ಸಿಂದ ಏನಾಗುತ್ತೆ ಅಂದರೆ ಸಲೈವಾ ಇಸ್ ಆನ್ ಅಲರ್ಜನ್. ಆ ಪೆಟ್ಸ್ ಸ್ಕಿನ್ ಶೆಡ್ಡಿಂಗ್ ಅಂತ ಹೇಳ್ತೀವಿ, ಅದರಿಂದನೂ ಅಲರ್ಜನ್ಸ್ ಆಗ್ಬೋದು, ಅಥವಾ ಡ್ಯಾಂಡರ್ ಅಥವಾ ಫರ್ರಿಂದನೂ ಅಲರ್ಜನ್ಸ್ ಆಗ್ಬೋದು. ಯಾವುದರಿಂದ ಅಲರ್ಜಿ ಆಗ್ತಾಯಿದೆ ಅಂತ ತಿಳ್ಕೊಳ್ಳಿ, ಅದರಿಂದ ಅವಾಯ್ಡ್ ಮಾಡೋದ್ರಿಂದ ನಿಮಗೆ ಕ್ವಾಲಿಟಿ ಆಫ್ ಲೈಫ್ ಇರುತ್ತೆ. ಆಮೇಲೆ ರೈಟ್ ಡಾಕ್ಟರ್ನ ಮೀಟ್ ಮಾಡಿದರೆ, ರೈಟ್ ಮೆಡಿಕೇಶನ್ ತಗೋದ್ರಿಂದ ನಿಮ್ಮ ಕ್ವಾಲಿಟಿ ಆಫ್ ಲೈಫು ಚೆನ್ನಾಗಿರುತ್ತೆ. ಓಕೆ, ಡಾಕ್ಟರ್ ಪ್ರಶಾಂತ್ ಅವರೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ, ಹಾಗೆ ಡಾಕ್ಟರ್ ಶಿವರಾಜ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಹಲವು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು, ಮಕ್ಕಳಲ್ಲಿ ಯಾವ ರೀತಿ ಇದು ಅಲರ್ಜಿ ಸಮಸ್ಯೆ ಕಾಡುತ್ತೆ, ಇದಕ್ಕೆ ಪರಿಹಾರ ಮಾರ್ಗಗಳೇನಿದೆ ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಇಬ್ಬರಿಗೂ ಕೂಡ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.